ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಭಿ ಏನಾಯ್ತು? ಇನ್ನೇನಾಗಬೇಕು ಅಂತ ವಿಶ್ವರೂಪ್ ಕಾಣ್ತಾ ಇಲ್ಲ. ಅವತ್ತಿಂದ ಒಂದು ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ. ಅವನಿದ್ದಿದ್ರೆ ನಾನು ಹೇಳಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿರ್ತಿದ್ದೆ. ನಾನು ಹೋಗ್ತಿದ್ದೆ, ಸೈನ್ ಆಗ್ತಿದ್ದೆ, ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ, ಮುಗೀತಿತ್ತು. ಆದರೆ ಈಗ ಎಲ್ಲ ಕೆಲಸ ಅರ್ಧಂಬರ್ಧದಲ್ಲೇ ನಿಂತಿದೆ. ಯಾವುದೂ ಈಸಿಯಾಗಿ ಆಗ್ತಿಲ್ಲ. ಹಾಗೆಲ್ಲ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೇನೆ ಅಭಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು. ಒಂಥರ ವಿಶ್ವರೂಪನ ಇನ್ನೂ ಬಾಂಧ್ಯ ರಾಂಗ್. ಅವನು ನನ್ನ ಅಸಿಸ್ಟೆಂಟೇ ಇರ್ಬೋದು, ಆದರೆ ಅವನನ್ನು ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಅವನೊಬ್ಬ ಕೆಲಸದವನು ಅಂತ ಈ ಮನೇಲಿರೋ ಒಬ್ಬರೂ ಯೋಚನೆ ಮಾಡಿಲ್ಲ. ನೀನು ನೋಡಿದ್ರೆ ಅಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ. ಐ ಮೀನ್ ವಿಶ್ವರೂಪ್ ಅಂತ ಅಲ್ಲ ಅಭಿ, ನಾನು ಹೀಗೆ ಜನರಲ್ ಆಗಿ ಹೇಳಿದೆ. ವಿಶ್ವರೂಪ್ ಮೇಲೆ ನನಗೂ ತುಂಬ ಗೌರವನೇ ಇದೆ. ಬಟ್ ಇಷ್ಟು ದಿನ ಆಗದೆ ಇರೋದು ಈಗ ಆಗ್ತಾ ಇದೆಯಲ್ಲ. ಅವನು ಯಾವತ್ತೂ ಈ ಥರ ಎಲ್ಲ ಹೋದವನೇ ಇಲ್ಲ. ಇದಕ್ಕಿದ್ದಂಗೆ ಕಾಣೆ ಆಗಿದ್ದಾನೆ ಅಂದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ಕಡೆ ವಿಚಾರಿಸಿದೆ, ಯಾವ ಪ್ಲ್ಯಾಂಟ್ಗೂ ಹೋಗಿಲ್ಲ ಅವನು. ನೋಡೋಣ, ನಾಳೆ ತನಕ ವೆಯ್ಟ್ ಮಾಡ್ತೀನಿ. ಇಲ್ಲ ಅಂದರೆ ಏನು ಮಾಡ್ತೀಯ ಅಭಿ? ನಾಳೆವರೆಗೂ ಏನು ಇನ್ಫಾರ್ಮೇಷನ್ ಸಿಕ್ಕಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೇಡ ಅಭಿ, ನೋ. ಅಂತ ಪೊಲೀಸ್ ಅಂದ ತಕ್ಷಣ ನೀನು ಯಾಕೆ ಒಳ್ಳೆ ಕ್ರಿಮಿನಲ್ ಹೆದರ್ಕೊಂಡಂಗೆ ಹೆದರ್ಕೋತಾ ಇದೆಯಾ? ಕ್ರಿಮಿನಲ್ಲ ನಾನಾ? ಹೋಗಭಿ, ಸುಮ್ಮನೆ ತಮಾಷೆ ಮಾಡಬೇಡ. ಅದು ಆ್ಯಕ್ಚುಲಿ ಏನಂದರೆ ಪೊಲೀಸು ಕೇಸ್ ಅಂತೆಲ್ಲ ಹೋದರೆ ನ್ಯೂಸ್ ಆಗುತ್ತೆ. ನಿನಗಾಗದೇ ಇರೋರು ಯಾರಾದರೂ ಇದ್ದರೆ ಅವರಿಂದ ನಿನಗೆ ತೊಂದರೆ ಆಗ್ಬೋದೇನೋ ಅಂತ. ಏನಿವೆ, ನಾಳೆ ತನಕ ವೆಯ್ಟ್ ಮಾಡ್ತೀನಿ. ಏನು ಮುಂದುವರಿಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಫಿಷಿಯಲ್ ಆಗಿ ಅವ್ರು ಏನು ಮಾಡಬೇಕು ಅದನ್ನು ಮಾಡಲಿ. ಅಕಸ್ಮಾತ್ ವಿಶ್ವರೂಪಕ್ಕೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಮಾಡಿದವನಿಗೆ ಅಫಿಷಿಯಲ್ ಆಗಿ ಏನು ಮಾಡಬೇಕೋ ಅದನ್ನು 100% ನಾನು ಮಾಡ್ತೀನಿ. ಪ್ಲೀಸ್ ರಿಲ್ಯಾಕ್ಸ್ ಆಗು. ಇವಾಗಲೇ ಯಾಕೆ ಆ ಮಾತೆಲ್ಲ? ಐ ಆಮ್ ಓಕೆ. ಎಲ್ಲಿ ಮನೇಲಿ ಯಾರೂ ಕಾಣಿಸ್ತಾ ಇಲ್ಲ? ಅಯ್ಯೋ, ನಾನೇನು ಹೇಳಿ ಅಭಿ, ಇತ್ತೀಚೆಗಂತೂ ಹೇಳ್ದೆ ಕೇಳದೆ ಹೊರಗೆ ಹೋಗೋದು ಜಾಸ್ತಿ ಆಗ್ಬಿಟ್ಟಿದೆ. ಹೇಳ್ದೆ ಕೇಳ್ದೆ? ಯಾರು? ಇನ್ಯಾರು? ಲೀಲಾ ಮತ್ತೆ ನಿನ್ನ ಸೊಸೆ ಅಂದರು. ಅಲ್ಲ, ಮನೇಲಿ ನಾನು ಒಬ್ಳಿದ್ದೀನಿ, ನನಗೆ ಹೇಳ್ಬಿಟ್ಟು ಹೋಗಬೇಕು ಅಂತಲೂ ಇಲ್ಲ ಅವ್ರಿಗೆ. ನನಗಂತೂ ಹುಡುಕಿ ಸಾಕಾಗೋಯ್ತು ಅಭಿ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಒಂದು ಹಗ್ಗದ ತುದಿ ನಿನ್ನ ಕೈಯಲ್ಲಿದ್ದರೆ ಇನ್ನೊಂದು ಹಗ್ಗದ ತುದಿ ಅವ್ರ ಕಾಲಲ್ಲಿರಬೇಕು. ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲದೆ ಹೋದರೆ ಇದು ಸಂಸಾರ ಅಂತ ಅನ್ನಿಸ್ಕೊಳುತ್ತಾ? ನೀನು ಈ ಮನೆ ಯಜಮಾನ ಅಂತ ಅನ್ನಿಸ್ಕೊಳ್ತೀಯ? ಚೆನ್ನಾಗಿ ಯೋಚನೆ ಮಾಡುವ ಅಭಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.